ಐತಿಹಾಸಿಕ ಹಿನ್ನೆಲೆಯುಳ್ಳ ತೋಪಿನ ದುರ್ಗಾದೇವಿ ಜಾತ್ರೆ. ಹೌದು ವೀಕ್ಷಕರೇ, ಶರಣರ ಸಂತರ ದಾರ್ಶನಿಕರ ನೆಲೆಬೀಡು ತಾತ್ಪರ್ಯದ ನಾಡಿ ಎಂದು ಹೆಸರಾದ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಹಾಗೂ ಮನವಳ್ಳಿ ವ್ಯಾಪ್ತಿಯಲ್ಲಿ ಉದ್ಭವ ಮೂರ್ತಿಯಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವತಾರವೆತ್ತಿ ಭಕ್ತರ ಬಾಳಿನ ಕಾಮಧೇನುವಾಗಿ ನೆಲೆಸಿರುವ ದುರ್ಗಾ ಮಾತೆಯ ಜಾತ್ರೆ ಹುಣ್ಣಿಮೆಯ ಪೂರ್ವದಲ್ಲಿ ಅಂದರೆ ಇದೇ ದಿನಾಂಕ 10/1/2025 ರಿಂದ 15/1/2025 5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇದರ ಮಧ್ಯದಲ್ಲಿ ಅಂದರೆ ದಿನಾಂಕ 11, 12, 13 3 ದಿನಗಳಂದು ಬಯಲು ಜಂಗಿ ಕುಸ್ತಿಗಳು ನಡೆಯುತ್ತವೆ. ಮಿರಾಜ್, ಕೊಲ್ಲಾಪುರ್, ಸಾಂಗ್ಲಿ 10 ಹಲವಾರು ನಗರಗಳಿಂದ ಪ್ರಸಿದ್ಧ ಪೈಲ್ವಾನರು ಕುಸ್ತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮೂಲಗಳ ಪ್ರಕಾರ 1985 ಪೂರ್ವದಲ್ಲಿ ದುರ್ಗಾ ಮಾತೆ ದೇಸಾಯಿ ಕುಲಕರ್ಣಿ ಮನೆತನದ ಹೊಲದಲ್ಲಿ ಮರದ ಮೇಲೆ ಕಾಣಿಸಿಕೊಂಡಳು ಎಂಬ ಪ್ರತೀತಿ ಇದೆ. ನಂತರ ಅಲ್ಲಿನ ಸುತ್ತಮುತ್ತಲಿನ ಜಾಗದಲ್ಲಿ ವಿವಿಧ ಗಿಡಗಳ ತೋಪು ಇದ್ದಿದ್ದರಿಂದ ದುರ್ಗಾ ಮಾತೆಯ ತೋಪಿನಲ್ಲಿ ವಾಸಿಸುತ್ತಿದ್ದಳು. ದುರ್ಗಾದೇವಿ ಅಲ್ಲೇ ವಾಸವಿರೋಧನ್ನ ಕಂಡು ಭಕ್ತರು ಅವಳಿಗಾಗಿ ಒಂದು ಸಣ್ಣ ಗುಡಿಯನ್ನ ನಿರ್ಮಿಸಿದರು. ಇಂದು ದುರ್ಗಾ ಮಾತೆ ತೋಪಿನ ದುರ್ಗಾದೇವಿ ಎಂದೇ ಪ್ರಸಿದ್ಧಳಾಗಿ ಭಕ್ತರ ಪಾಲಿನ ಕಾಮಧೇನುವಾಗಿ ವಿರಾಜಮಾನಗಳಾಗಿದ್ದಾಳೆ. ಮನವಳ್ಳಿ, ಬಂಕಾಪುರ, ಸದಾಶಿವಪೇಟೆ, ನಾರಾಯಣಪುರ, ಬಾಡಹಳೆ, ಬಂಕಾಪುರ್, ಹುಲಿಕಟ್ಟಿ, ಹೋತನಹಳ್ಳಿ ಸುತ್ತಮುತ್ತಲಿನ ನೂರಾರು ಗ್ರಾಮಗಳ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಪುನೀತರಾಗೋಣ. ಜೈ ದುರ್ಗಾ ಮಾತೆ.